ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಸದ್ಯಕ್ಕೆ ಕೊನೆಗೊಳ್ಳುವಂತ ಲಕ್ಷಣದಲ್ಲಿ ಇಲ್ಲ. ಕಳೆದ 5 ದಿನಗಳಿಂದ ಹಸಿದ ವ್ಯಾಘ್ರಗಳ ರೀತಿ ಉಭಯ ದೇಶಗಳು ಒಂದರ ಮೇಲೊಂದು ಮುಗಿಬೀಳುತ್ತಾನೆ ಇವೆ. ಇರಾನ್ ಅಣ್ವಸ್ತ್ರ ತಯಾರಿಕಾ ಘಟಕಗಳ ಮೇಲೆ ದಾಳಿ ಮಾಡುವ ಮುಖೇನ ಶುರುವಾದ ಯುದ್ಧಕ್ಕೆ ಅಂತಿಮ ವಿರಾಮ ಇನ್ನೂ ಬಿದ್ದಿಲ್ಲ. ಮಧ್ಯಸ್ಥಿಕೆ ವಹಿಸ್ತೀನಿ ಎಂದಿದ್ದ ಟ್ರಂಪ್ ಸಾಹೇಬರು ಈಗ ಬೇರೆಯದ್ದೇ ರಾಗ ಎಳೆತಿದ್ದಾರೆ. ಏನಾಗ್ತಾ ಇದೆ ಇಸ್ರೇಲ್ ಇರಾನ್ ನಡುವೆ, ಎಲ್ಲಿಗೆ ಹೋಗಿ ತಲುಪಲಿದೆ ಈ ಸಮರ, ಡೀಟೇಲ್ಸ್ ಇಲ್ಲಿದೆ. ಯುದ್ಧ ಯುದ್ಧ ಇದು ಮಹಾಯುದ್ಧಕ್ಕೂ ಮುನ್ನದ ತಾಲೀಮ. ಮಹಾಯುದ್ಧಕ್ಕೆ ಈ ಒಂದು ಯುದ್ಧ ಶ್ರೀಕಾರ ಬರೆಯಲಿದೆಯಾ? ಮಹಾಯುದ್ಧಕ್ಕೆ ಹೊಸದೊಂದು ಮುನ್ನುಡಿಯಾಗಲಿದೆಯಾ? ಇಂತಹ ಸಂಶಯ ಈಗ ಇರಾನ್ ಇಸ್ರೇಲ್ ನಡುವೆ ನಡೆಯುತ್ತಿರುವ ಸಂಘರ್ಷದ ಬಗ್ಗೆ ಹುಟ್ಟಿಕೊಂಡಿವೆ. ಕಳೆದ 5 ದಿನಗಳಿಂದ ಒಬ್ಬರ ಮೇಲೊಬ್ಬರು ಮಿಸೈಲ್ ದಾಳಿ ಮೂಲಕ ಕಾದಾಡುತ್ತಿರುವ ಉಭಯ ದೇಶಗಳು ಮಾತುಕತೆಯಿಂದ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವ ಯಾವ ಇರಾದೆಯಲ್ಲಿಯೂ ಇಲ್ಲ. ಅದರ ಬದಲು ದಿನದಿಂದ ದಿನಕ್ಕೆ 2 ದೇಶಗಳ ನಡುವಿನ ಯುದ್ಧೋನ್ಮಾದ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇರಾನ್ ನೂತನ ಸೇನಾ ಮುಖ್ಯಸ್ಥ ಖತಮ್, ಅಲಿ ಶದ್ಮಾನಿಯನ್ನ ಹೊಡೆದುರುಳಿಸಿದ ಇಸ್ರೇಲ್. ಕಳೆದ 2 ದಿನಗಳ ಹಿಂದೆ ಇಸ್ರೇಲ್ ಇರಾನ್ನ ಪ್ರಮುಖ ಸೇನಾಧಿಕಾರಿಗಳನ್ನ ಹೊಡೆದುರುಳಿಸಿತ್ತು. ಅದರಲ್ಲಿ ಇರಾನ್ನ ಗುಲಾಂ ಅಲಿ ರಶೀದ್ ಕೂಡ ಒಬ್ಬರು. ರಶೀದ್ ಇರಾನ್ ಸೇನೆಯ ಮುಖ್ಯಸ್ಥರಾಗಿದ್ರು. ರಶೀದ್ ಸಾವಿನ ಬೆನ್ನಲ್ಲಿಯೇ ಇರಾನ್ ಸರ್ವೋಚ್ಚ ನಾಯಕ ಅಯಾತೊಲ್ಲಾ ಅಲಿ ಖಮೇನಿ ಆಪ್ತ ಅಲಿ ಶದ್ಮಾನಿ ಇರಾನ್ ಸೇನೆಯ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದ. ಸದ್ಯ ಈತನನ್ನ ಹೊಡೆದು ನೆಲಕ್ಕುರುಳಿಸಿದ್ದೇವೆ ಅಂತ ಇಸ್ರೇಲ್ ಸೇನಾಪಡೆ ಅಧಿಕೃತವಾಗಿ ಹೇಳಿದೆ. ಅಯಾತೊಲ್ಲಾ ಖಮೇನಿ ಮುಗಿಸುವವರೆಗೂ ಯುದ್ಧಕ್ಕೆ ಅಂತ್ಯವಿಲ್ಲ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಭೀಷ್ಮ ಶಪಥ. ಈ ಯುದ್ಧ ಅಂದುಕೊಂಡಷ್ಟು ಸರಳವಾಗಿ ನಿಲ್ಲೋದಿಲ್ಲ ಎಂಬ ಸೂಚನೆಯನ್ನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ನೀಡಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಅಯಾತೊಲ್ಲಾ ಖಮೇನಿಯನ್ನ ಹೊಡೆದುರುಳಿಸುವವರೆಗೂ ಈ ಯುದ್ಧ ನಿಲ್ಲೋದಿಲ್ಲ ಅಂತ ಬೆಂಜಮಿನ್ ನೇತನ್ಯಾಹು ಹೇಳಿದ್ದಾರೆ. ಮತ್ತೊಂದು ಕಡೆ ಯುದ್ಧ ನಿಲ್ಲಿಸುವುದಾಗಿ ಹಾಗೂ ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಅಂತ ಹೇಳಿದ್ದ ಟ್ರಂಪ್ ಈಗ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟಿದ್ದಾರೆ. ಕೇವಲ ಕದನ ವಿರಾಮವಲ್ಲ, ತಾರ್ಕಿಕ ಅಂತ್ಯಕ್ಕೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಅಮೆರಿಕ ಯೋಚನೆ ಮಾಡುತ್ತಿದೆ ಅಂತ ಹೇಳುವ ಮುಖೇನ ಟ್ರಂಪ್ ಇರಾನ್ ಇಸ್ರೇಲ್ ಕದನ ಸದ್ಯಕ್ಕೆ ಮುಗಿಯುವಂತದ್ದಲ್ಲ ಎಂಬ ಸೂಚನೆ ನೀಡಿದ್ದಾರೆ. ಒಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ಭೀಕರ ದಾಳಿ ಮಾಡುತ್ತಿದ್ರೆ, ಮತ್ತೊಂದು ಕಡೆ ಇರಾನ್ ದೊಡ್ಡ ಮಟ್ಟದ ತಯಾರಿ ಮಾಡಿಕೊಳ್ಳುತ್ತಿದೆ. ಇಸ್ರೇಲ್ ಈ ಹಿಂದೆಂದೂ ಕಾಣದ ಮಿಸೈಲ್ ದಾಳಿ ನಡೆಸಲು ಸಜ್ಜಾಗುತ್ತಿದೆ. ಈ ಬಗ್ಗೆ ಇರಾನ್ನ ಮಾಧ್ಯಮಗಳೇ ಸುದ್ದಿ ಮಾಡುತ್ತಿವೆ. ಇಸ್ರೇಲ್ ಇರಾನ್ ಕದನ ಮುಂದೆ ಯಾವ ಸ್ವರೂಪ ಪಡೆಯಲಿದೆ? ಜಾಗತಿಕ ಶಕ್ತಿಗಳು ರಣಾಂಗಣಕ್ಕೆ ಇಳಿಯುವ ಅನಿವಾರ್ಯತೆಗೆ ಜಗತ್ತನ್ನ ದೂಡಲಿದೆಯಾ, ಇಲ್ಲವೇ ಸದ್ಯದಲ್ಲಿಯೇ ಮುಗಿಯಲಿದೆಯಾ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರಿಸಬೇಕಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.